ಬಿಂಕದ ಸಿಂಗಾರಿ ಮೈ ಟೊಂಕಿನ ಬೈಯಾರಿ. ಸ್ಮಾರ್ಟ್ ಆಗಿದ್ದಾನೆ. ಅವನನ್ನ ಗೋವಾ ಬೀಚ್ ಕರ್ಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಮೇಕೆದಾಟ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಿಸ್ ಕೊಡ್ಬೇಕು. ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಸುಳ್ಳು ಹೇಳೋದಯ್ಯಪ್ಪ. ನನ್ಗೆ ಮೌಲ್ಯಕ್ಕ ಜೊತೆಗಿರೋದ್ರಿಂದ ಭಯ ಭಯ ಅಂದ್ರೆ ಏನಕ್ಕ? ಸುಮ್ಮನೆ ಬಿಡ್ಬಿಡುತ್ತೆ. ಓಡ್ಬೇಡಿ, ಆರಾಮಾಗಿ ಓಡ್ಬೇಡಿ. ಇವಳು ದಾರಿ ತಪ್ಪಿ ಬಂದಿರುವಳೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಫಸ್ಟ್ ನಿಮ್ಮ ಹೆಸರು ಬರೀತೀನಿ ಮನೆಗೆ ಹೋಗಿ. ಅಯ್ಯಯ್ಯೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ 100ಗೆ 200% ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇವತ್ತಿನ ವಿಡಿಯೋದ ಗೆಸ್ಟ್ ಗಳನ್ನ ಇನ್ವೈಟ್ ಮಾಡೋಣ. ಗೈಸ್ ಕಮಾನ್. ಎಲ್ಲ ಯೂಟ್ಯೂಬರ್ಸ್, ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್, ಎಲ್ಲ ವ್ಲಾಗರ್ಸ್. ಆಕ್ಚುಲಿ ಯಾವಾಗ್ಲೂ ಟಾಸ್ಕ್ ಗಳನ್ನ ನಾನ್ ಡಿಸೈನ್ ಮಾಡ್ತಾ ಇದ್ದೆ, ನಾನ್ ಚಾಲೆಂಜಸ್ ನ ಕೊಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಮೌಲ್ಯ ಅವರು ಮೆಸೇಜ್ ಹಾಕ್ಬಿಟ್ಟು, ಯಾನ್ ಗುರು ಯಾವಾಗ್ಲೂ ನೀನೇ ಚಾಲೆಂಜ್ ಕೊಡ್ತೀಯ, ನಾವು ಚಾಲೆಂಜ್ ಕೊಡ್ತೀವಿ, ಆ ಚಾಲೆಂಜ್ ನ ಮಾಡು ಅಂತ ಅಂದ್ರು. ಸರಿ, ಚಾಲೆಂಜ್ ಏನು ಹೊಸದಲ್ಲ, ಮಾಡೋಣ ಅಂತ ಹೇಳಿ ಅವ್ರ ಹಸ್ಬೆಂಡ್ ಪ್ರತೀಕ್ ಅವರು ಬಂದಿದ್ದಾರೆ, ಜೊತೆಗೆ ವೇದ ಅವ್ರನ್ನೇ ತಕೊಂಡ್ ಬಂದಿನಿ. ಇವತ್ತು ಏನು ಅಂತಾನೆ, ಫಾರ್ ದ ಫಸ್ಟ್ ಟೈಮ್ ಗಂಡ ಹೆಂಡತಿ ಚೂರ್ ದೂರ ಮಾಡಿ ನಾನು ಪ್ರತೀಕ್ ಅವರು ಟೀಮ್ ಆಗಿ ಅವ್ರ ಜೊತೆ ಚಾಲೆಂಜ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಚೆನ್ನಾಗಿದೆ. ಅಕಸ್ಮಾತ್ ಆಗಿ ನಾವೇನಾದ್ರೂ ಹೆಣ್ಮಕ್ಳು ಮೇಲೆ ಏನಾದ್ರು ಸೋತ್ ಬಿಟ್ರೆ ಬ್ರೋ ಗಡ್ಡ ಮಿಸ ತೆಗಿಸ್ತಾರೆ. ಒಂದಂತ ಹೇಳ್ತೀನಿ ನಾನು ಇದ್ರಲ್ಲಿ. ದಯವಿಟ್ಟು ಇವ್ರಿಗಾದ್ರೂ ಒಂಚೂರು ಐಡಿಯಾ ಇದೆ ಆಯ್ತಾ, ಏನೋ ಒಂದು ಟಾಸ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೊಬ್ಬ ಪಾಪಚಿ ಹುಡುಗನನ್ನ ಕರ್ಕೊಂಡ್ಬಂದು ಈ ವಿಡಿಯೋದಲ್ಲಿ ಮಾಡಿಸ್ತಾ ಇದಾರೆ. ನನಗೆ ಏನು ಗೊತ್ತಿಲ್ಲ, ಪಾಪಚ್ಚಿ ಅನಿಸ್ತಾ ಇದೆ. ಅಯ್ಯೋ ಪಾಪ. ನಾನು ಮತ್ತೆ ವಿನಯ್ ಅವರು ಸೇರಿ ಅವ್ರು ಹೇಳಿದ ಟಾಸ್ಕ್ ನ ಯಾವ ತರ ಮುಗಿಸ್ತೀವಿ ಅನ್ನೋದು ಖಂಡಿತ ನೀವು ನೋಡ್ತಾ ಹೋಗ್ತೀರಾ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಎಕ್ಸೈಟ್ ಆಗಿದ್ರೆ ಭಯ ಆಗಿದೆ. ಇಲ್ಲ ಭಯ ಅನ್ನೋದೆಲ್ಲ ಇಲ್ಲ. ಚಾನ್ಸ್ ಬ್ರೋ, ನಾವ್ ಇವಾಗೇನು ಮಾತಾಡೋದ್ ಬೇಡ, ಟಾಸ್ಕ್ ಅಲ್ಲಿ ತೋರಿಸ್ತೀರಾ ನೀವು ಅಷ್ಟೇ. ನಮ್ಗೆ ತೋರಿಸ್ತೀನಿ. ನಮ್ಗೆ ಮಾತಾಡೋ ಅಭ್ಯಾಸ ಅಲ್ಲ, ನಮ್ಗೆ ಮಾಡೋ ಅಭ್ಯಾಸ. ಅಯ್ಯೋ ಡಬಲ್ ಮೀನಿಂಗ್. ಅವರು ಒಂದು 3 ಟಾಸ್ಕ್ ಗಳನ್ನ ಡಿಸೈನ್ ಮಾಡಿದ್ದಾರೆ, ನಾವು ಒಂದು 3 ಟಾಸ್ಕ್ ಗಳನ್ನ ಅವರು ಡಿಸೈನ್ ಮಾಡಿದ್ವಿ. ಬಟ್ ಟ್ವಿಸ್ಟ್ ಏನು ಅಂತ ಅಂದ್ರೆ, ನಾವು ಕೊಡುವಂತ ಟಾಸ್ಕ್ ನ ಅವರು ಮಾಡ್ತಾರೆ, ಅವ್ರು ಕೊಡುವಂತ ಟಾಸ್ಕ್ ನಾವು ಮಾಡ್ತೀವಿ. ಜೊತೆಗೆ ಅವ್ರು ಏನ್ ಕೊಡ್ತಾರೆ ಅದನ್ನ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಇವಾಗ ನಿಮ್ಮ ಫಸ್ಟ್ ಟಾಸ್ಕ್ ಏನ್ ಹೇಳಿ? ನಮ್ಮ ಹುಡುಗಿ ಹೇಳ್ತಾಳ, ನೀವು ತಾಕತ್ತಿದ್ರೆ ಹುಡುಗಿರ ಹತ್ರ ಹೋಗಿ ಅವ್ರಿಗೆ ಸಂಬಂಧಪಟ್ಟಿದ್ದ ಯಾವ್ದಾದ್ರು ವಸ್ತುಗಳನ್ನ ಇಸ್ಕೊಂಡ್ ಬರ್ಬೇಕು. ಅದು 3 ಹುಡುಗಿರ ಹತ್ರ. ಆಗತ್ತಾ? ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಅವ್ರು ಏನ್ ವೇರ್ ಮಾಡಿರ್ತಾರೆ, ಇಲ್ಲ ಏನಿರುತ್ತೋ ಅವ್ರ ಹತ್ರ ಆ ತರ ಏನಾದ್ರು 3 ವಸ್ತುಗಳನ್ನ ತಗೊಂಡ್ಬರ್ಬೇಕು. ಬುದ್ಧಿವಂತರಿದ್ದೀರಾ ಸ್ವಲ್ಪ. ಗಂಡ್ಮಕ್ಳು ನೀವು ಅದನ್ನ ಮಾಡ್ತೀರಾ? ನಾವ್ ಯಾಕೆ ಮಾಡೋಣ? ನೀವು ಮಾಡಿ. ನೀವು ಮಾಡ್ಬೇಕು, ನೀವು ಗಂಡ್ಮಕ್ಳು ತಗೊಬನ್ನಿ. ಸರಿ ಆಯ್ತು. ಓಕೆ ಡನ್. ಮುಂಚೆನೆ ಗೊತ್ತಾಗಿದೆ, ಇನ್ನೂ ಚೆನ್ನಾಗಿ ನೋಡಿರೋನು ಮಾಡೋದು ಟಾಸ್ಕ್. ವಿನಯ್ ಸೋತೋಗ್ತಾರೆ ಅನ್ಕೊಂಡೆ. ಚಾನ್ಸೇ ಇಲ್ಲ. ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಟಾಸ್ಕ್ ನ ನಾವು. ಹೆಣ್ಮಕ್ಳ ಹತ್ರ ವಸ್ತುಗಳನ್ನ ತಗೋಬೇಕು. ನನ್ಗೆ ಮೌಲ್ಯಕ್ಕ ಜೊತೆಗಿರೋದ್ರಿಂದ ಭಯ ಭಯ ಅಂದ್ರೆ ಏನಕ್ಕ? ಸುಮ್ಮನೆ ಬಿಡುತ್ತೆ. ಅಲ್ಲಿ ವಿನಯ್ ಸರ್ ಇದಾರೆ, ಏರಿಯಾ ಓನರ್ ಅವರು. ಅವ್ರು ಹೇಳಿದ್ರಲ್ಲ, ಏರಿಯಾನ ಲೀಸ್ಗೆ ಹಾಕೊಂಡ್ಬಿಟ್ಟು. ಈ ಏರಿಯಾ ಎಲ್ಲ ನೀವು ಲೀಸ್ ತಗೊಂಡಿದೀನಿ ಅಂತ ಹೇಳಿದ್ರಲ್ವಾ, ಸೊ ಚೆನ್ನಾಗಿ. ಯಾರನ್ನ ಕೇಳೋದು? ಒಂದ್ ನಿಮಿಷ ಫ್ರೀ ಇದೀರಾ? ಒಂದೇ ಒಂದು ಹೆಲ್ಪ್ ಆಗ್ಬೇಕಿತ್ತು. ನಿಮ್ಮ ಹತ್ರ ಏನಾದ್ರೂ ಒಂದು ವಸ್ತುನ ನಾನು ಕೊಡಕ್ಕಾಗತ್ತಾ? ಅದೊಂದು ಟಿಶ್ಯೂ ಆಗಿದ್ರು ಪರವಾಗಿಲ್ಲ. ಜೆಂಟ್ಸ್ ಜೇಬಲ್ಲೆಲ್ಲ ಇಟ್ಕೊಂಡಿರ್ತೀರ, ಏನೋ ಒಂದ್ ಕೊಡ್ಬೋದು. ಹ್ಯಾಂಡ್ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಇಲ್ಲ, ಇಡೀ ವರ್ಡೇ ಅದ್ರಲ್ಲಿ ಇರ್ತಾ ಇತ್ತು. ನನ್ನ ಆಫೀಸ್ ಇಂದ ಒಂದ್ ವಾಕ್ ಹೋಗೋಣ ಅಂತ ಬಂದೆ. ಸರಿ ಓಕೆ, ಥ್ಯಾಂಕ್ ಯು. ಆಂಟಿ ಒಳ್ಳೆ ಟಿಪ್ಸ್ ಕೊಟ್ರು. ಹ್ಯಾಂಡ್ ಬ್ಯಾಗ್ ಇರೋದು ಅಲ್ಲಿ ಹುಡುಗಿರು ಬರ್ತಾರೆ. ಅಟ್ಯಾಕ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಓಡ್ಬೇಡಿ, ಆರಾಮಾಗಿ ಓಡ್ಬೇಡಿ. ಒಂದು ಟಾಸ್ಕ್ ಇದೆ, ನಿಮ್ ಹತ್ರ ನಾವೇನಾರ ಈಸ್ಕೊಂಡ್ಬೇಕು ಅಂತ. ಕನ್ನಡ ಬರಲ್ವಾ? ಪರವಾಗಿಲ್ಲ ಸರ್, ಥ್ಯಾಂಕ್ ಯು. ಕಲ್ತ್ಕೊಳ್ಳಿ ಬೇಗ. ಇದು ಆಕ್ಚುಲಿ ಚೆನ್ನಾಗಿರೋ ಒಂದು ಟಾಸ್ಕ್ ಇದೆ ಸರ್. ನಿಮ್ ಹತ್ರ ಇರೋ ವಸ್ತುನ ನಾವು ಕಾಸು ಈಸ್ಕೊಳ್ದೆ, ಏನು ಈಸ್ಕೊಳ್ದೆ ನೀವು ನಮ್ಗೆ ಕೊಡ್ಬೇಕು. ಎನಿಥಿಂಗ್, ಏನಾದ್ರೂ ಪರವಾಗಿಲ್ಲ. ನೋಡಿ ಸರ್, ನಿಮ್ ಮಕ್ಕಳು ಅನ್ಕೊಂಡು ಕೊಡಿ. ಖುಷಿ ಆಯ್ತು ನನ್ಗೆ ತುಂಬಾ, ನೀವು ಕೊಡ್ತೀವಿ. ಸ್ಟಾರ್ಟ್ ಮಾಡಿರಲ್ಲ ಅವರು, ಅದೇ ನಮ್ಗೆ ಪಾಪಚ್ಚಿ ಅನ್ನಿಸ್ತಾ ಇದೆ. ಅಯ್ಯೋ ಪಾಪ ನೆನ್ಸ್ಕೊಂಡ್ರೆ. ಒಂದ್ ನಿಮಿಷ ಮ್ಯಾಮ್, ರಿಕ್ವೆಸ್ಟ್ ಮಾಡ್ತಾ ಇದೀನಿ, ದಯವಿಟ್ಟು ಓಡ್ಬೇಡಿ. ಏನಿಲ್ಲ, ಒಂದೇ ಒಂದು ಹೆಲ್ಪ್ ಆಗ್ಬೇಕು. ನಿಮ್ಮ ಹತ್ರ ಏನಾದ್ರೂ ಒಂದು ವಸ್ತು ಕೊಡಕ್ಕಾಗುತ್ತೆ ನನ್ಗೆ? ಏನಾದ್ರು
ಥ್ಯಾಂಕ್ ಯು ಮ್ಯಾಮ್. ನೀವು ನಂಗೆ ಏನ್ ಕೊಡ್ತೀರಾ ನಾನು ನಿಮಗೋಸ್ಕರ ನನ್ನ ಜೀವನನೇ ಮುಡಿಪಾಗಿಟ್ಟು ವಿಡಿಯೋಸ್ಗಳನ್ನ ಮಾಡ್ಕೊಡ್ತಾ ಇದೀನಿ. ಇನ್ನೇನ್ ಬೇಕು ಹೇಳಿ? ಚಿನ್ನದ ಇಲ್ಲ 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 ಅದು ರೋಡ್ ಗೋಲ್ಡ್ ಸುಮ್ಮನೆ ಫ್ಯಾಷನ್ಗೆ. ನಮ್ಮ ಅಮ್ಮ ನನಗಿಂತ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ. ಸರ್ ನಮಸ್ಕಾರ. ವಾಯ್ಸ್ ಡೆವಲಪಿಂಗ್ ಆಟಿಟ್ಯೂಡ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಇರೋ ಒಂದು ವಸ್ತುನ ನಾವ್ ಇಸ್ಕೊಬೇಕು. ನಮ್ಗೊಂದು ವಸ್ತು ನೋಡಿ, ಏನ್ ಕೊಡ್ಬೇಕು ಅನ್ಸುತ್ತೆ ಕಾರ್ಡ್ ಕೊಡ್ತೀರಾ? ಪರವಾಗಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಏನು ಇಲ್ವಾ? ಇಲ್ಲಿ ಸರ್ ಪರವಾಗಿಲ್ಲ. ಥ್ಯಾಂಕ್ ಯು. ಬ್ಯಾಗ್ ಕೊಡ್ತೀರಾ? ಪರವಾಗಿಲ್ಲ. ಥ್ಯಾಂಕ್ ಯು. ನಿಮ್ಮ ಹತ್ರ ಇರೋ ಯೂಸ್ ಮಾಡೋ ವಸ್ತುನ ನಾವ್ ಇಸ್ಕೊಬೇಕು. ಕಿಚನ್ ಕೊಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಂತವಾಗಿ ಮುಂದೆ ಬರ್ತಾ ಇದೀವಿ. ಸಂತೋಷ, ಬಹಳ ಸಂತೋಷ. ಆರಾಮ ಮ್ಯಾಮ್? ನಾವ್ ಈಗ ತಾನೇ ಅನ್ಕೊಂಡ್ ಬರ್ತಾ ಇದೀವಿ ಸಿಗ್ತೀರಾ ಅಂತ. ನಾನಂತರ ದೇವ್ರ ಇದ್ದಂಗೆ. ದೇವ್ರ ಹೆಂಗೆ ನೆನ್ಸ್ಕೊಂಡಿದ್ದಷ್ಟು ಪ್ರತ್ಯಕ್ಷ. ಹಲೋ, ಹೇಗಿದ್ದೀರಾ? ನನ್ನ ಮಾತು ಬೆಲೆನೇ ಇಲ್ಲ. ನೀವೇನಾದ್ರೂ ಒಂದು ವಸ್ತು ನಮ್ಗೆ ಕೊಡಕ್ಕಾಗತ್ತಾ? ನಿಮ್ಮ ಹತ್ರ ಇರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಹೆಸರೇನು ಮ್ಯಾಮ್? ಫಸ್ಟ್ ಈ ಪೆನ್ನಲ್ಲಿ ಬರೀತಲ್ಲ ಮ್ಯಾಮ್ ಪೆನ್? ಓ ಇನ್ನು ಇದೇ ತೆಗ್ದಿಲ್ಲ. ಫಸ್ಟ್ ನಿಮ್ಮ ಹೆಸರು ಬರೀತೀನಿ ಮ್ಯಾಮ್ ಮನೆಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖುಷಿ ಆಯ್ತು. ಸಿಂಪಲ್. ಅಷ್ಟೊಂದು ಸ್ಪೀಡಾ? ನಾನು ಅಂಕಲ್ ನ ಕೇಳ್ತೀನಿ. ಅಂಕಲ್ ಸಾರಿ ಅಂಕಲ್ ಅಂದೆ ಅಂತನಾ? ಸರ್ ಅಂತೀನಿ. ನಾನು ಸರ್ ಅಂತೀನಿ ಅಂತಾನೆ. ನೀವು ಮೇಡಮ್ ಅಂತ. ನಿಮ್ಮ ಹತ್ರ ಇರೋ ಏನಾರ ವಸ್ತುನ ನಮಗ್ ಕೊಡ್ಬೇಕು. ಹಾ, ಥ್ಯಾಂಕ್ ಯು. ಫಿನಿಶ್ ಮಾಡಿದೀವಿ. ಖುಷಿ ಆಗ್ತಾ ಇದೆ. ಟಾಸ್ಕ್ ಕಂಪ್ಲೀಟ್ ಆಯ್ತು. ನಾನ್ ನಿಮ್ಗೆ ಕೊಡ್ತಾ ಇರೋ ಟಾಸ್ಕ್ ಏನು ಅಂತಂದ್ರೆ, ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್ ಇದೆ ಈ ಏರಿಯಾದಲ್ಲಿ. ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಹೋಗಿ ಅಥವಾ ಹೋಟೆಲ್ ಹೋಗಿ ಫ್ರೀ ಆಗಿ ಊಟ ಇಸ್ಕೊಂಡು ಇಬ್ರು ತಿನ್ಕೊ ಬರ್ಬೇಕು. ಅದಕ್ಕೆ ₹1 ಕೊಡಂಗಿಲ್ಲ. ಓಕೆ, ದಿಸ್ ಇಸ್ ದ ಟಾಸ್ಕ್. ನಾವು ಮಾಡ್ತೀವಿ ಇದನ್ನ. ಇದು ತುಂಬಾ ಚೆನ್ನಾಗಿದೆ. ಮಂಗಳಾರತಿ ಆಗ್ಬೇಕಾದ್ರೆ ನಮ್ಗೆ ಏನ್ ಭಯ? ಅವಳಿಗೊಂಥರ ಧೈರ್ಯ. ಇವಳಿದಾಳಲ್ಲ, ಇವಳಿಗೂ ಬೇಕಾದ್ರೆ ಮೌಲ್ಯಕ್ಕ ಜೊತೆಗಿರೋದ್ರಿಂದ ಭಯ ಅಂದ್ರೆ ಏನಕ್ಕ? ಸುಮ್ಮನೆ ಬಿಡ್ಬಿಡುತ್ತೆ. ಹೈದರಾಬಾದಿನಲ್ಲೆಲ್ಲ ಕೊಡಲ್ಲ. 200% ಗೊತ್ತು. ಅಲ್ಲಿ ಒಂದು ದೊಣ್ಣೆ ಬಿರಿಯಾನಿ ಇದೆ. ಫಸ್ಟ್ ಹೋಗಿ ಅಲ್ಲಿ ಕೇಳೋಣ, ಕೊಟ್ರೆ ಕೊಡ್ಬೋದು ಅಲ್ಲಿ. ಹೌದಾ? 2 ಹಾಫ್ ಪುಷ್ಕ ಕೊಡ್ತಾರ ಕೇಳೋಣ ಫಸ್ಟ್. ಅವ್ರಿಗೂ ಲಾಸ್ ಆಗ್ಬಾರ್ದಲ್ಲ? ಅವ್ರಿಗೂ ಲಾಸ್ ಆಗ್ಬಾರ್ದು ಬ್ರೋ. ಆಕ್ಚುಲಿ ಏನಿಲ್ಲ, ನಮ್ಮಿಬ್ರಿಗೂ ಹಾಫ್ ಪುಷ್ಕ ಏನು ಸಿಗುತ್ತಾ ಫ್ರೀ ಆಗಿ? ಬನ್ನಿ, ಪರವಾಗಿಲ್ಲ, ಕೊಡ್ತೀರಿ. ಜೀವನದಲ್ಲಿ ಇವತ್ತು ಒಂದರ್ಥ ಆಯ್ತು. ದುಡ್ಡು ತಿನ್ನೋದಾದ್ರೂ ಸರಿ, ತಿನ್ನೋದಾದ್ರೂ ಸರಿ, ಬಿರಿಯಾನಿನೇ ತಿನ್ಬೇಕು. ಮೀಟರ್ ಬೇಕು. ಮೀಟರ್ ಬಟ್ ನಂಗೆ ರಿಯಲ್ ಆಗಿ ಹೊಟ್ಟೆ ಹಸ್ವಾಗ್ತಿದೆ. ಇವ್ರು ಬೇರೆ ಒಂಚೂರು ಕುಡಿ ಅಂದ್ಬಿಟ್ರು. ನಾನು ಪೂರ್ತಿನೇ ತಿನ್ನೋಣ ಅಂತಿದ್ದೆ ನಾನು. ಓನರ್ ಬೇರೆ ಅವಾಗಿದ್ದ ನಮ್ಮನ್ನೇ ಗುರೈಸ್ತಾರೆ. ಹಲೋ, ಫುಲ್ ಗರಂ ಆಗ್ಯವ್ರೆ. ರೆಸ್ಟೋರೆಂಟ್ ಅಲ್ಲಿ ಬಂದು ಕೇಳಿದಷ್ಟು ಬನ್ನಿ ಬ್ರೋ ಅಂತ ಅಲ್ವಾ? ಇಷ್ಟು ಪ್ರೀತಿ ಸಾಕಲ್ವಾ? ಮೋಸ್ಟ್ ಅವ್ರಿಗೂ ಸಿಕ್ಕಿರುತ್ತೆ ಅನ್ಕೊಂತೀನಿ. ನೋಡೋಣ ಮೇಡಮ್, ಟಾಸ್ಕ್ ಇದೆ. ನಾವು ಯಾರ ಹೆಲ್ಪ್ ಇಲ್ಲದೆ ಹೋಟೆಲ್ಗೆ ಹೋಗಿ ಫ್ರೀ ಊಟ ಮಾಡ್ಬೇಕು ಅಂತ. ಸೊ ನೀವೇನಾದ್ರೂ ಸ್ವಲ್ಪ ಸಹಾಯ ಮಾಡಿ ಟಾಸ್ಕ್ ನ ಗೆಲ್ಲೋದಕ್ಕೆ. ಆಯ್ತು, ಏನ್ ಬೇಕು ನಿಮ್ ಇಷ್ಟ. ಏನಾದ್ರು ಒಂದ್ ಮಸಾಲೆ ದೋಸೆ ಕೊಡಿ, ಇಬ್ರು ತಿಂತೀನಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹೆಸರು ಮೇಡಮ್ ಅಂತ. ಅವ್ರಿಗೆ ನಮ್ ಕಡೆಯಿಂದ ಒಂದು ಜೈಕಾರ. ದಿಸ್ ಇಸ್ ಲೈಕ್ ಸೋ ಸ್ಪೆಷಲ್. ಫ್ರೀ ಊಟ ಸಪರೇಟ್ ಆಗಿ ಕೂರ್ಸಿ ಎಲ್ಲ ಆತಿಥ್ಯ ಮಾಡ್ತಾ ಇದಾರೆ. ಥ್ಯಾಂಕ್ ಯು. ಅನ್ನದಾತ ಸುಖಿ ಭವ ಅನ್ಕೊಂಡು ದೋಸೆನ ತಿಂತಾ ಇದೀವಿ ಇವಾಗ. ಈಗ ಟಾಸ್ಕ್ ಕೊಟ್ಟಿರೋ ಮಹಾಪುರುಷರು ಬಂದು ಇವಾಗ ನಾವು ಈ ತರ ಹಂತವಾಗಿ ಟಾಸ್ಕ್ ಅನ್ನ ಗೆಲ್ಲೋದನ್ನ ನೋಡ್ಬೇಕಿತ್ತು. ಹಿಂಗ್ ತಿನ್ಕೊಂತೇನ್ ಸಡನ್ ಆಗಿ ನೋಡಿ ಸ್ಯಾಟಿಸ್ಫ್ಯಾಕ್ಷನ್. ನೀರ್ ಬರ್ತಿತ್ತೋ ರಕ್ತ ಬರ್ತಿತ್ತೋ ಗೊತ್ತಿಲ್ಲ, ಅದ್ ನೋಡ್ಬೇಕಿತ್ತು. ಬರೀ ರೈಸ್ ಮಾತ್ರ ಕೇಳಿದ್ವಿ. ರೈಸ್ ಜೊತೆ ಮೊಟ್ಟೆ, ಕಬಾಬು ಎಲ್ಲದೂ ಸೇರ್ಸ್ ಕೊಟ್ಟವ್ರೆ. ಇವೆಲ್ಲ ಬರ್ಸ್ಕೊಂಡ್ ಬಂದಿರ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಅನ್ನದ ಋಣ. ಅಂಕಲ್, ನಾವಿಲ್ಲಿ ಟಾಸ್ಕ್ ಮಾಡ್ಬಿಟ್ಟು ಫ್ರೀ ಆಗಿ ಇಸ್ಕೊಂಡಿದ್ದು. ನಾವು ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡಿಯಕ್ ಆಗಲ್ಲ ಈಗ. ಕೊಟ್ಟರು ಅಷ್ಟನ್ನು ತಿಂದು ಮುಗಿಸಿದೀವಿ. ಅನ್ನದಾತ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಮೂರನೇ ಟಾಸ್ಕ್ ಬಂದು, ನೀವು 3 ಜನ ಹುಡುಗಿರ ಹತ್ರ ಹೋಗಿ ಅವ್ರ ಹತ್ರ ಏನಾದ್ರು ಟ್ಯಾಲೆಂಟ್ ಇರುತ್ತಲ್ಲ, ಡ್ಯಾನ್ಸ್, ಹಾಡು, ಸಿಂಗಿಂಗ್, ಅದು ಇದು ಎಲ್ಲ ಹತ್ರ ಮಾಡಿಸ್ಬೇಕು. ಸಿಲಿ ಟಾಸ್ಕ್. ನೀವು ಮಾಡ್ತೀರಾ? ಸಿಲಿ ಟಾಸ್ಕ್. ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಟ್ಯಾಲೆಂಟ್ ಇರೋದು. ಗಂಡ್ ಮಕ್ಳು ತುಂಬಾ ನಾಚ್ಕೊಂತಾರೆ. ಒಬ್ರು ಹೋಗ್ತಾ ಇದಾರೆ, ಅವ್ರನ್ನ ಕೇಳೋಣ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದೇ ಒಂದು ಹೆಲ್ಪ್ ಆಗ್ಬೇಕು ನಿಮ್ಮಿಂದ. ಏನದು? ವಾಟ್ಸ್ ಯೋರ್ ಟ್ಯಾಲೆಂಟ್? ಏನು ಇಲ್ಲ, ತಿನ್ನೋದು ಮಲ್ಗೋದು. ಒಂದು ಸ್ಮಾಲ್ ಸ್ಟೆಪ್ ಇಬ್ರು.
ಆರಾಮ್ಸೆ ಮಾಡಬಹುದು ನೋಡಿ. ನೀವ್ ಮಾಡಿದ್ರೆ ನಾನು ಗೆಲ್ತೀನಿ. ನನ್ನ ಗೆಲುವು ನೋಡಕ್ಕೆ ಇಷ್ಟನಾ ಇಷ್ಟ ಅಲ್ವಾ? ಇಷ್ಟ ಇದೆ. ಮತ್ತೆ ಎಷ್ಟು ಶ್ರಮ ಪಡ್ತಾ ಇದಾರೆ ನೋಡಿ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಟೈಮ್ ಆಗ್ತಾ ಇದೆ. ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಹಾಡು ಹೇಳೋದು, ಡೈಲಾಗ್ ಹೇಳೋದು. ನಿಮ್ಮಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ನಾವು ಪ್ರಯತ್ನ ಪಡ್ತಾ ಇದೀವಿ. ಟ್ಯಾಲೆಂಟ್ ಇರೋದು ಗಂಡ್ ಮಕ್ಳು ತುಂಬಾ ನಾಚ್ಕೊಂತಾರೆ. ಹೇಳಿ ಯಾವ್ದೋ ಒಂದು ಹಾಡು ಹೇಳಿ ಸರ್, ನಿಮ್ ಫೇವ್ರೆಟ್, ನಿಮ್ ಮನ್ಸಿನೊಳಗೆ ಎಲ್ಲೋ ಇರುತ್ತೆ. ನಮ್ಗೆ ನಿಜ ನಮ್ಮ ಗಂಡ್ ಮಕ್ಳು ತುಂಬಾ ನಾಚ್ಕೊಂತಿದ್ದಾರೆ ಟ್ಯಾಲೆಂಟ್ ತೋರ್ಸೋದಕ್ಕೆ. ಇಲ್ಲಿ ಹೊಸ ಪಾರ್ಟಿಸಿಪೆಂಟ್ಸ್ ಇಬ್ರು ಸಿಕ್ಕಿದ್ದಾರೆ. ನಮಸ್ಕಾರ. ಯಾವ್ದಾರ ಒಂದು ಹಾಡು ಹಾಡಕ್ಕಾಗತ್ತಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಕಾಣದಂತೆ ಶೀತನವಾದ ನೀನು. ಅದ್ ನೆಕ್ಸ್ಟ್ ಲೈನ್ ಹೇಳಿ. ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಅಲ್ವಾ? ನಿಮ್ ಟ್ಯಾಲೆಂಟ್ ನ ಇವಾಗ ನಮ್ಗೋಸ್ಕರ ತೋರಿಸಿ. ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ. ಯಾಕೆ ಸರ್ ನಮಸ್ಕಾರ. ನಮಸ್ಕಾರ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಆಡಾಡೋ ತರ ಆಗ್ಬಿಟ್ಟಿದೆ. ನಿಮ್ಮ ಒಂದು ಟ್ಯಾಲೆಂಟ್ ನ ಈಗ ನಮ್ಮ ಮುಂದೆ ಯಾವ್ದಾದ್ರು ಸರಿ ಸರ್ ವ್ಯಕ್ತಪಡಿಸಿ. ಅಯ್ಯೋ, ರೀಲ್ಸ್ ಮಾಡೋರು. ರೀಲ್ಸ್ ಮಾಡೋರಲ್ಲ, ಯೂಟ್ಯೂಬರ್. ಫೋಟೋ ಏನ್ ನಿಮ್ ಸೆಲ್ಫಿ, ನಿಮಗ್ ಫೋಟೋ ಏನು ಆಟೆ ಕೊಡ್ತೀನಿ. ನಿಮ್ ಇಬ್ರಿಗೂ ಇರುವಂತ ಟ್ಯಾಲೆಂಟ್ ಏನು? ಟ್ಯಾಲೆಂಟ್ ಏನು? ಟ್ಯಾಲೆಂಟ್ ಅಂದ್ರೆ ಏನು? ಇದು ಕ್ವಶನ್ ಮ್ಯಾಮ್. ನಿಜವಲ್ಲ ಒಂದ್ ಹೇಳ್ಬೇಕು, ಸುಮ್ನೆ ಸುಳ್ಳು ಹೇಳೋದಿ ಅಪ್ಪ. ನಾನು ಯಾರು ಹುಡುಗಿ ಬರಲ್ಲ, ಫೋಟೋ ತೆಗೆಸ್ಕೊಳ್ಳಲ್ಲ ಅಂತ ಸಿಂಗಲ್ ಬಾಡಿ ಬಂದು ಈಗ ನೋಡಿ ನೀವು ಹಾಕಲ್ಲ ಆದ್ರೆ ಎಡಿಟ್ ಮಾಡ್ತಾರೆ. ನನಗೆ ಗೊತ್ತು. ನಿಮ್ ಇಷ್ಟ ಸರ್, ನಿಮ್ಗೆ ಯಾವ್ದು ಇಷ್ಟನೋ ಅದು. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಪುಟ್ಟುಕ ಬಂಡಿ ವಿಧಿಯೋಡಿಸುವ ಬಂಡಿ. ಇದು ನಂಗೆ ಹೊಡಿಯಕ್ ಬರಲ್ಲ ಸರ್. ಅರೆ ಖುಷಿ ಆಯ್ತು ನೀವು ಆಡಿ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಎಕ್ಸ್ಕ್ಯೂಸ್ ಮೀ, ಒಂದ್ ಸೆಕೆಂಡ್. ನಿಮ್ಮ ಹೆಸರು? ಅದೃಷ್ಟ. ಏನು? ಅದೃಷ್ಟ. ಓ ಆಗ್ಲಿ. ಇಲ್ದಿರೋ ಅಂತ ಒಂದೇ ಒಂದು ಪದ ಅಂದ್ರೆ ಅದು ಅದೃಷ್ಟ. ಅಯ್ಯೋ ದುರ್ವಿಧಿಯೇ. ಒಳ್ಳೆ ಹೆಸರು. ನಾನು ಫಸ್ಟ್ ಟೈಮ್ ಈ ತರ ಯಾರೋ ಒಂದು ಹೆಸರು ಇಟ್ಕೊಂಡು ಕೇಳೋದು. ಡ್ಯಾನ್ಸ್ ಆಡ್ತೀರಾ ಮ್ಯಾಮ್? ಅದು ಹಾಡು ಮ್ಯಾಮ್. ಹಾ ಹಾಡಿ ಮ್ಯಾಮ್. ಸೂಪರ್. ನೀವು ಚೆನ್ನಾಗಿದ್ದೀರಲ್ಲ ಮ್ಯಾಮ್. ಗಗನವೇ ಬಾಗಿ ಭೂಮಿಯನು ಕೇಳಿದ ಹಾಗೆ ಕಡಲು ಕಳೆದಂತೆ ನದಿಯನು ಬೇಕಿದೆ. ನೀವು ಮ್ಯಾಮ್ ನಿಮ್ ನಿಜ ಹೇಳಿ ಮ್ಯಾಮ್, ಕಾಪಿ ಯಾವತ್ತಾರು ಹೊಡೆದಿದ್ದೀರಾ ಮ್ಯಾಮ್? ಆಕ್ಚುಲಿ ಆರಾಮಾಗಿ ಹೊಡಿಬೋದು ಮ್ಯಾಮ್. ಏಕೆ ಮಹಾಪ್ರಭು? ನೀವು ಹಾಡಿದೆ ನನಗೆ ಕೇಳಿಸಿಲ್ಲ, ಇನ್ ಕಾಪಿ ಹೊಡ್ರೆ ಹೆಂಗ್ ಮ್ಯಾಮ್ ಕೇಳಿಸುತ್ತೆ? ಒಂದ್ ಹಾಡು ಆಡ್ತೀರಾ ಸರ್? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೇನೆ ನನ್ನೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಸೂಪರ್. ಹಾ ಹಾಯ್ ಮ್ಯಾಮ್. ನಿಮ್ಮನ್ನ ವಿಡಿಯೋದಲ್ಲಿ ನೋಡಿದ್ದೀನಿ ನಾನು, ನನ್ಗೆ ತುಂಬಾ ಇಷ್ಟ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಲ್ಲ ಒಂದು ಹಾಯ್ ಹಾಯ್ ಆರಾಮ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಜ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಇನ್ ಬಿಸ್ನೆಸ್. ಜೀವನದಲ್ಲಿ ನಾನು ಯಾವಾಗ ಅನ್ಕೋತಾರೆ ನಾನು ದುಡ್ಡು ಮಾಡ್ತಾ ಇಲ್ಲ ಅಂತ ಹೇಳಿ, ಆದ್ರೆ ಇವತ್ತು ನಿಮ್ ಪ್ರೀತಿ ಮುಂದೆ ನನ್ಗೆ ಅದು ಯಾವ್ದು ಬೆಲೆ ಕಟ್ಟಕ್ಕಾಗಲ್ಲ. ನನ್ನ ಹಸ್ಬೆಂಡ್ ನಿಮ್ಮ ಇನ್ನೊಂದು ಒಬ್ರು ವಿಡಿಯೋ ಜೊತೆಲಿ ನೋಡಿದಾರೆ. ನಿಮ್ ವಿಡಿಯೋದಲ್ಲಿ ಅವ್ರನ್ನ ಬರೀ ಬೀಪ್ ಹಾಕ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರೋ ಒಂದ್ ಸಣ್ಣ ಸಾಂಗ್ ಡ್ಯಾನ್ಸ್ ನಮಗೋಸ್ಕರ ಒಂದ್ ಏನಾದ್ರು ಒಂದ್ ಮಾಡಿದ್ರೆ ನಾವು ತಿನ್ನ ಆಗ್ಬಿಡ್ತೀವಿ. ಇಲ್ಲ ಡ್ಯಾನ್ಸ್ ಆಕ್ಚುಲಿ ನಾನು ಟೀಚರ್, ರೋಡಲ್ಲಿ ಎಲ್ಲ ಡ್ಯಾನ್ಸ್ ಟ್ಯಾಲೆಂಟ್ ಗೆ ಸ್ಟೇಜ್ ಎಲ್ಲ ಡ್ಯಾನ್ಸ್ ಕರ್ನಾಟಕ మీరు కన్నడలో మాట్లాడండి. ಕನ್ನಡದಲ್ಲಿ ಮಾತಾಡ್ಬೇಕು. ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಡ್ಯಾನ್ಸ್ ಮಾಡಿ. ನಮ್ಮ ಕೆಲಸ ಅವರೇ ಚೆನ್ನಾಗಿ ಮಾಡ್ತಾರೆ. ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ. ಇವಳು ದಾರಿ ತಪ್ಪಿ ಬಂದಿರುವಳೆ ದೇವರೇ. ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ
ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸೀರಿಯಸ್ ಆಗಿ ಹೇಳ್ತೀನಿ, ದಿಸ್ ಮೇಡ್ ಮೈ ಡೇ ಮ್ಯಾಮ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ರಿ. ಜೀವನದಲ್ಲಿ ಕೆಲವೊಂದು ಮೂಮೆಂಟ್ಸ್ ಗಳನ್ನ ಯಾವತ್ತೂ ಲೈಫಲ್ಲಿ ಮರೆಯಲ್ಲ, ಈ ಮೂಮೆಂಟ್ ಕೂಡ ಒಂದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಅವರು ಇರೋ ಸ್ಪೀಡ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿರ್ತಾರೆ ಅಂತ. ಸರ್ ಹಿಂದೆಯಿಂದ ನೀವು ಒನ್ ಜಾಯಿಂಟ್ ಕನ್ನಡ ವಿನಯ್ ಅವರು ಅಂತ ಅನ್ಕೊಂಡ್ವಿ ನಾವು ಆಕ್ಚುಲಿ. ಆದ್ರೆ ನೀವು ತಿರ್ಗದ್ಮೇಲೆ ಗೊತ್ತಾಯ್ತು ನೀವಲ್ಲ ಅಂತ. ಡೂಪ್ಲಿಕೇಟ್ಸ್ ನೀನ್ ಮಾಡೋದು ಅವ್ನ ಮೇಲೆ ಬರುತ್ತೆ, ಅವ್ನ್ ಮಾಡೋದು ನಿನ್ ಮೇಲೆ ಬರುತ್ತೆ, ನಮಗ್ ಟೋಟಲ್ ಕನ್ಫ್ಯೂಸ್. ಏನಂದ್ರೆ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ, ಹಾಡ್ ಆಡೋದು, ಸಾಂಗ್ ಆಡೋದು. ಒಬ್ರು ಇದ್ದಾರೆ ಡೈಲಾಗ್ ಹೇಳೋರು. ಬನ್ನಿ ಕಮಾನ್ ಬನ್ನಿ ಸರ್. ಚೆನ್ನಾಗಿ ಹೇಳ್ತಾನೆ. ಕಣ್ಣೀರಲೆ ಬೇಯ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು, ಉಸಿರಲೇ ಪ್ರೀತಿಸು, ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಸೂಪರ್. ಇವಾಗ ನಾವು ಒಂದು ಟಾಸ್ಕ್ ಕೊಡ್ತೀವಿ. ಓಕೆ ಕಮಾನ್. ಇಟ್ಕೊಳ್ಳಿ ಒಂದು. ಇದು ದಾರ ಹೂವ ಕಟ್ತೀರಾ? ಕಟ್ಟಿಸ್ತೀವಿ ಇವಾಗ. ಸೊ ನಾನ್ ನಿಮ್ಗೆ 3 ಸೂಜಿ ಕೊಡ್ತೀನಿ. ಓಕೆ. ಟಾಸ್ಕ್ ಇಸ್ ವೆರಿ ಸಿಂಪಲ್. ಗಂಡು ಮಕ್ಳ ಹತ್ರ ಹೋಗಿ 3 ಸೂಜಿಗೂ ಒಂದೇ ದಾರನ ಪೋಣಿಸ್ಬೇಕು ವಿತ್ ಇನ್ 1 minute. ಹೆಣ್ಮಕ್ಳು ಸ್ಕಿಲ್ ಇರೋದು ನೋಡ್ಕೊಂಡು ಮಾಡಿ ಈ ತರ ಟಾಸ್ಕ್ ಕೊಡ್ತೀರಲ್ಲ. ಹೆಣ್ಮಕ್ಳು ಪೋಣಿಸ್ಬೋದು ಅಂತ ಅನ್ಬಿಟ್ಟು ಹೆಣ್ಮಕ್ಳಿಗೆ ಕೇಳ್ಬಿಟ್ಟು ಅವ್ರು ಪೋಣಿಸ್ತೀನಿ ಅಂತ ಒಪ್ಕೋಬೇಕಲ್ಲ. ಪ್ಲಾನ್ ತರ ಇದೆ. ಅವೆಲ್ಲ ಗೊತ್ತಿಲ್ಲ. ಓಕೆ, ಅವೆಲ್ಲ ಗೊತ್ತಿಲ್ಲ ಅಂದ್ರೆ ನಾವ್ ವಿಲ್ ಟೇಕ್ ಇಟ್ ಪಾಸಿಟಿವ್ಲಿ. ವಿ ಆರ್ ಪಾಸಿಟಿವಿಟಿ. ತುಂಬಾ ಹರಿಲಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಕೇಳ ಮ್ಯಾಮ್ ಒಂದ್ ನಿಮಿಷ ಗೊತ್ತಾಗೋಯ್ತು ನನಗೆ. ಬನ್ನಿ ಮ್ಯಾಮ್ ಇಲ್ಲಿ ಬನ್ನಿ ಮ್ಯಾಮ್. ನೋ ನಾನು ಇವಾಗ ಫುಲ್ ಎಲ್ಲ ಕನ್ವಿನ್ಸ್ ಮಾಡಿ ಅವಾಗಿಂದ ನಾನೇ ಮಾತಾಡಿ ನಾನೇ ಬೇರ್ ಸುರಿಸ್ತಾ ಇದೀನಿ. ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಇವಾಗ ನಿಮಗೆ ಬಿಡ್ತಾರ ಅದು. ಓಕೆ, ನಾನು ಟ್ರೈ ಮಾಡ್ತೀನಿ. ಒಂದೇ ಒಂದು ಟಾಸ್ಕ್ ಕೊಡ್ತೀನಿ ಸರ್. ಸೂಜಿ ದಾರ ಹಾಕ್ಬೇಕು. ಈಸಿ ಅಲ್ವಾ ಅಂಕಲ್? ಏನಿದು ಪೂರ್ತಿ ಜಗ ಆಗತ್ತೆ ಸರ್. ಕೆಳಗ ಇಲ್ಲಿ ಈ ಕಡೆ ಇಲ್ಲ ಸರ್, ಆ ಕಡೆ ಕಾಣ್ತದೆ. ಓಕೆ, ಆ ಕಡೆ ಸರ್. ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೀವಿ. ಆ ಕಡೆ ಸ್ಪೆಕ್ಸನ್ ಎಲ್ಲ ತಂದಿದ್ರೆ ಹಾಕೊಂಡ್ಬಿಡಿ, ಪರವಾಗಿಲ್ಲ. ನೀವು ಪಾಸ್ ಮಾಡ್ಬೋದು ಸರ್. ನೀವು ಮಾಡ್ತೀರಾ? ಆ ಕಡೆ ಸರ್ ಬಿಟ್ಟು ಇನ್ನೊಬ್ರು ಸೋನು ಅವರು ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ. 3 ಸೂಜಿಗೂ ಒಂದೇ ದಾರನ ಪೋಣಿಸ್ಬೇಕು. ಜೋಡಿಸಿದ್ರೆ ನಾವು ಒಂಚೂರು ವಿನ್ ಆಗ್ತೀವಿ. ಸೊ ನಿಮ್ಗೆ 1 minute ಟೈಮ್ ಇರುತ್ತೆ. ದಾರನ 3 ಸೂಜಿ ಒಳಗಡೆನು ಹಾಕ್ಬೇಕು 1 minute ಅಲ್ಲಿ. ಟೈಮ್ ಸ್ಟಾರ್ಟ್ಸ್ ನಾವು ಮ್ಯಾಮ್. ಹಂಗ್ ಮಾಡ್ಬೇಡಿ, ಬಾಯಲ್ ಹಾಕಿಂಗ್ ಅನ್ನಿ ನೆಕ್ಕಿ ಒಂದ್ಸರಿ. ಹಾ ಸೂಪರ್ ಮ್ಯಾಮ್. ನೋಡಿ ಇವಾಗ ಹೋಗುತ್ತೆ. ಕೈ ಸ್ವಲ್ಪ ಶೇಕ್ ಆಗ್ತಾ ಇದೆ ಇವ್ರದ್ದು. ಟಾಸ್ಕ್ ಇರೋದೇ ಹಿಂಗೆ ಮ್ಯಾಮ್. ನೀವು ಟ್ರೈ ಮಾಡಿ ಮೇಡಮ್. ಇವ್ರು ಮಾಡ್ತಾರೆ, ನನಗೆ ಕಾನ್ಫಿಡೆಂಟ್ ಇದೆ. ಹೇಳಿಲ್ಲ, ಕೈ ನಡುಕ್ತಾ ಇಲ್ಲ, ಸ್ಟಿಫ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ, ಧೈರ್ಯ ಮುಕ್ತರ ಕಾಣಿಸ್ತಾ ಇದೆ. ಸೂಪರ್. 2 ಮ್ಯಾಮ್. ಯಾರು ಮ್ಯಾಮ್ ಇದು? 10 ಸೆಕೆಂಡ್ 15 ಸೆಕೆಂಡ್ ಒಳಗಡೆ ಅದಕ್ಕೆ ನೋಡಿ ಕಲೀರಿ. ಕ್ರೇಜಿ. ಯಾವತ್ತು ಅತ್ಗೆನೆ ಪಾವನ್ ಕೇಳ್ತೀನಿ. ಖುಷಿ ಸಿಗುತ್ತೆ. ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀರಾ? ಸೂಜಿಗೆ ದಾರ ಅಷ್ಟೇ ಸಿಂಪಲ್. ಗಂಡ್ ಮಕ್ಳು ಎಷ್ಟು ಸ್ಟ್ರಾಂಗ್ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಸೂಪರ್ 3 ಸೂಜಿಗೂ ಒಂದೇ ದಾರನ ಪೋಣಿಸ್ಬೇಕು. ಒಂದೊಂದು ನಿಮಿಷ, ಒಂದು 2 minutes ಫ್ರೀ ಇದೀರಾ? ಇಲ್ಲ ಇಲ್ಲ 2 minutes ಫ್ರೀ ಇಲ್ವಾ ಆಂಟಿ? 3 ಸೂಜಿ ಕೊಡ್ತೀನಿ, ಅದಕ್ಕೆ ನೀವು ದಾರ ಪೋಣಿಸ್ಬೇಕು 1 ನಿಮಿಷ. ನಾನು ನೋಡಲ್ವಾ? ಇಮೋಷನಲ್ ಡ್ಯಾಮೇಜ್. ಟೈಮ್ ಸ್ಟಾರ್ಟ್ಸ್ ನೌ. ಸೂಪರ್ 3 ಸೆಕೆಂಡ್ಗೆ ಆಂಟಿ ಹಾಕಿರೋದು. ಬೈಲಾಕಿ ಹಂಗೆ ಒಂಚೂರು ಫ್ಯಾನ್ ಮಾಡಿ ಎಲ್ಲರೂ ನೋಡಿ. ಆಡಿಯನ್ಸ್ ಹಿಂಗಿದ್ದಾರೆ. ಎರಡಾಯ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಶೇಕ್ ಆಗ್ತಾ ಇದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ 3 ಹಾಕಿದ್ದಾರೆ, ಇನ್ನೊಬ್ರ ಹತ್ರ ಮಾಡಿಸ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಪ್ರಜ್ವಲ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ಕ್ ನ ಮುಗಿಸ್ತಾರೆ. ಹೇಗನ್ಸ್ತು ಟಾಸ್ಕ್? ನಮ್ಮ ಮಾಡಿ ಹೇಳ್ಕೊಟ್ಟಿದ್ದಾರೆ. ಹೌದಾ? ಸೂಪರ್. ಆಂಟಿಗೆ ಒಂದು ಜೈ. ಟಾಸ್ಕ್ ಏನಂತಂದ್ರೆ 1 ನಿಮಿಷದಲ್ಲಿ 3 ಸೂಜಿನ ಪೋಣಿಸ್ಬೇಕು ಈ ಒಂದೇ ದಾರಕ್ಕೆ. ಹಾ ಬಂತು 20 ಸೆಕೆಂಡ್ ಆಯ್ತು. ಸೂಪರ್ ಆಯ್ತು. ಒಂದು 30 ಸೆಕೆಂಡ್ ಒಂದಾಗಿದ್ರೆ ಕಮನ್ ಆಗುತ್ತೆ. ಸೂಪರ್ ಪಟ್ ಅಂತ ಮುಗಿಸಿದ್ರು. 3ನೇದು ಇಲ್ಲಿ ಆಗೋಯ್ತು. ಕ್ರೇಜಿ. ಸೂಪರ್. 1 ಸೆಕೆಂಡ್ ಹಾಕ್ಬಿಟ್ರಿ. ನೋಡ್ರಿ ಹ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಪಟ ಚಟ. ಓಕೆ, ಲಾಸ್ಟ್ ಟಾಸ್ಕ್. ಸೊ ಬಲೂನ್ ಇದೆ ನನ್ನ ಹತ್ರ ಒಂದಿಷ್ಟು. 2 ಬಲೂನ್ ನ ಊದಿಸ್ಬಿಟ್ಟು ಯಾವ್ದಾದ್ರು ಹುಡುಗನ ಹತ್ರ ಹಿಂಗೆ ತೋಳಲ್ಲಿ ಇಟ್ಕೊಂಡು ಅಟ್ ಎ ಟೈಮ್ ಓಡಿಸ್ಬೇಕು. ನಾವು ಹುಡುಗಿ ಹತ್ರ ಮಾಡಿಸ್ತೀವಪ್ಪ ಇದನ್ನ. ಅಯ್ಯೋ
ಓಕೆ ನೀವ್ ಹುಡುಗಿರ ಹತ್ರ ಮಾಡಿಸಿದ್ದೀನಿ ಅಂತ ಅಂದಿದ್ದಕ್ಕಾದ್ರೂ ನಾನು ಹುಡುಗರ ಹತ್ರ ಮಾಡಿಸ್ತೀನಿ. ಯಾರು ಫಸ್ಟ್ ಅಷ್ಟೂ ಚಾಲೆಂಜ್ ಗಳನ್ನ ಮಾಡಿ ಮುಗಿಸ್ತಾರೆ ದೇ ವಿಲ್ ಬಿ ದ ವಿನ್ನರ್. ನೀವೇಂದ್ರ ಗೆದ್ರೆ ನಾನ್ ನಿಮ್ಗೆ 5,000 ಕೊಡ್ತೀನಿ, ನಾವೇಂದ್ರ ಗೆದ್ರೆ ನೀವ್ 5,000 ಕೊಡ್ಬೇಕು. 5,000 ರೆಡಿ ಮಾಡ್ಕೊಳ್ಳಿ ಬೇಗ. ಇದೆಯಾ ಕ್ಯಾಶು? ಸೋಲು ಅನ್ನೋದು ನಮ್ಮ ಇತಿಹಾಸದಲ್ಲೇ ಇಲ್ಲ. ಒಬ್ರಿದ್ದಾಗಲೇ ಸೋತಿಲ್ಲ, ಇಬ್ರಿಬ್ರು. ನೋ ವೇ. ಟಾಸ್ಕ್ ನಾನೇ ಕೊಟ್ಟಿರೋದು. ಯೂಶಲಿ ಇದನ್ನ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಇದನ್ನ ಅಟ್ ಎ ಟೈಮ್ ಹೊಡಿಯೋದಕ್ಕೆ. ಬಟ್ ಇರೋ ಟ್ರಿಕ್ ಏನ್ ಗೊತ್ತಾ, ಬಲೂನ್ ನ ಫುಲ್ ದೊಡ್ಡದಾಗಿ ಊದ್ಬೇಕು. ನೀವೊಂದು ಫುಲ್ ಊದಿ, ನಾನೊಂದು ಊದ್ತೀನಿ, ನಾವ್ ಮಾಡಿ ಮುಗಿಸ್ಬಿಡೋಣ. ಗಂಡು ಮಕ್ಳು ಸೋಲದ ಇತಿಹಾಸದಲ್ಲೇ ಇಲ್ಲ. ಗೈಸ್ ಲಾಸ್ಟ್ ಟಾಸ್ಕ್, ಕಾಮನ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಯಾರಿದ್ದಾರೆ? ಏನ್ ಬ್ರೋ ಹೆಣ್ಮಕ್ಳ ನಾವ್ ಇಲ್ಲಿ ಇದೀವಿ ಅಂತ ಅಂದ್ಬಿಟ್ಟು ಆಚೆನೇ ಹೋಗ್ಬಿಟ್ರೆ ಎಲ್ಲರೂ ಅಂತ ರೋಡ್ ಬಿಟ್ಟೆ. ಹಾಯ್ ಮ್ಯಾಮ್, ಆರಾಮ? ಮೇಡಮ್, ಈಗ ನಿಮ್ಮಿಂದ ನಮ್ಗೆ ಒಂದು ಹೆಲ್ಪ್. ಬಲೂನ್ನ ಹಿಂಗ್ ಇಟ್ಕೊಂಡು ಹಿಂಗ್ ಹೊಡಿಬೇಕು ಮತ್ತೆ. ಆಗತ್ತೆ ಬನ್ನಿ ಮ್ಯಾಮ್. ಏನೇನೋ ಹೊಡೆದಾಕಿದ್ರ ಅಷ್ಟೇ ಹೊಡಿದ್ರಿ ಮೇಡಮ್, ಅಷ್ಟೇ. ಅಯ್ಯೋ ಸೂಪರ್ ಸೂಪರ್. ಮಾತಾಡ್ತಾ ಇದ್ದಂಗೆ ಬಟ್ 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 ಅನ್ಸ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಿಂದ ನಾವು ಗೆದ್ದಿದ್ದೀವಿ. ಅಷ್ಟೊಂದು ಸ್ಪೀಡಾ? ಇವಾಗ ನಿಮ್ಗೆ ಏನ್ ಸಿಗುತ್ತೆ ಅಂತ ಕೇಳಿದ್ರಲ್ಲ, ನಮ್ಮ ಗೆಲುವಲ್ಲಿ ನಿಮ್ಮ ನಗುವಿದೆ. ಕಾಲ್ ಮಾಡೋಣ. ಹಲೋ, ಏನು ಸೌಂಡೇ ಬರ್ತಾ ಇಲ್ಲ? ಯಾಕೆ? ಅಲ್ಲ, ನಮ್ದು ಟಾಸ್ಕ್ ಕಂಪ್ಲೀಟ್ ಆಗಿ ಗೆದ್ಬಿಟ್ಟು ನಿಂತ್ಕೊಂಡಿದೀವಿ. ಹೌದಾ, ಆಯ್ತು, ಒಳ್ಳೇದಾಯ್ತು, ಬನ್ನಿ. ಯಾವ ಟಾಸ್ಕ್ ಅದು? ಬಲೂನ್ ಟಾಸ್ಕ್ ಆಗಿಲ್ವಾ? ಅದೊಂದೇ ಬ್ಯಾಲೆನ್ಸ್ ಇರೋದಾ? ಬಂದೆ. ನಮ್ಮ ಹಸ್ಬೆಂಡ್ ನಾನಿಬ್ರು ನೋಡ್ತಾ ಇರ್ತೀವಿ. ಸ್ಕ್ರಾಲ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ನಿಮ್ದೇ ಬರುತ್ತೆ. ಥ್ಯಾಂಕ್ ಯು ನಿಮ್ದು ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ನಿಮ್ದು ಸಬ್ಸ್ಕ್ರೈಬ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಚಾನಲ್ ನೋಡ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಅನ್ಸಿಲ್ಲ? ಇಲ್ಲ, ಮಾಡ್ಬೇಕು ಅನ್ಕೊಂತೀವಿ, ಮಾಡ್ಕೋ. ಅವ್ರದ್ದು ಮರ್ತೋಗಿಲ್ವಾ? ಅವ್ರದ್ದು ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಮೌಲ್ಯ ಮ್ಯಾಮ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಯಾವಾಗ ಧ್ರುವ ತಾರೆ ಮೂವಿ ಈಗ ರೀಸೆಂಟ್ ಆಗಿ ನೋಡಿದೆ, ಅವಾಗಿಂದ ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ದು ಪ್ರೋಮೋ ವ್ಲಾಗ್ಸ್ ಅಂತ. ಯಾರ್ಯಾರು ಇವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಇವ್ರು ತುಂಬಾ ಎಫರ್ಟ್ಸ್ ಹಾಕ್ಬಿಟ್ಟು ಧ್ರುವ ತಾರೆ ಅಂತ ಹೇಳಿ ಸಿನಿಮಾ ಮಾಡಿದ್ದಾರೆ. ನಾರ್ಮಲ್ ಸಿನಿಮಾ ಅಂತಲ್ಲ, ಒಂದು ಅದ್ಭುತವಾದ ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೊಂದು ಸಜ್ ಮಾಡಿಲ್ಲ, ಬಟ್ ಆಕ್ಚುಲಿ ಸಜ್ ಮಾಡಬೇಕಿತ್ತು. ಬಟ್ ಯೂಟ್ಯೂಬ್ ಅಲ್ಲಿ ಒಳ್ಳೆ ರೀಚ್ ಆಗಿದೆ. 3.3 ಮಿಲಿಯನ್ ವ್ಯೂಸು ನೆನ್ನೆಗೆ ಇದೆ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ, ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ನೀವೇ ಬಂದು ಕಮೆಂಟ್ ಹಾಕ್ತೀರಾ ಸಿನಿಮಾ ಸೂಪರ್ ಆಗಿತ್ತು ಅಂತ ಹೇಳಿ. ಇದು ನನ್ನ ಕಡೆಯಿಂದ ಒಂದೊಂದು ಕೈಂಡ್ ರಿಕ್ವೆಸ್ಟ್. ಸರ್ ನಗ್ತವ್ರೆ, ಸರ್ಗೆ ಕೊಡೋಣ. ಹಿಂಗೆ ಇಟ್ಕೊಂಡು ಟಪ್ ಅನ್ಸ್ಬೇಕಷ್ಟೇ. ಮಾಡಿ ಸರ್, ಬೇಗ ಬಂದ್ಬಿಡ್ತಾರೆ. ನೋಡಿ ಬರ್ತಾರೆ, ಹಿಂಗೆ ಟಪ್ಪ ಟಿಪ್ಪಿ ಅಂತ ಸೂಪರ್. ಒಂದೇ ಬಲೂನ್ ತಾನೇ ಓಡಿಸ್ಬೇಕು, ಎಷ್ಟು ಬಲೂನ್ ಓಡಿಸ್ತಾ ಇದ್ದೀರಾ? ಒಬ್ರ ಹತ್ರ 2 ಬಲೂನ್ ಇಟ್ಕೊಂಡು ಆಗ್ಲೇ ಓಡಿಸಿದ್ವಿ. ವಿ ಆರ್ ದ ವಿನ್ನರ್. ಫೈನಲಿ ಟಾಸ್ಕ್ ನ ಅಷ್ಟನ್ನು ನಾನು ಮತ್ತೆ ಪ್ರತೀಕ್ ಅವರು ಕಂಪ್ಲೀಟ್ ಮಾಡಿದ್ದು. ನಾವು ಮಾಡಿದ್ವಿ, ಸೋತ್ರು. ನಾವು ಮನ್ಸುಗಳನ್ನ ಗೆದ್ವಿ. ಅದ್ ನೀವ್ ಹೇಳೋದಲ್ಲ, ಅವ್ರು ಒಂದು ನಮಗ್ ಸಿಕ್ಕಿರೋದು ನಮ್ಗೆ ಹೇಳಿ. ವಿಷಯ ಏನಪ್ಪಾ ಅಂತಂದ್ರೆ, ಮಲ್ಲೇಶ್ವರಂ ಅಲ್ಲಿ ತುಂಬಾ ಜನ ಇರೋದ್ರಿಂದ ಇವ್ರಿಗೆ ಹೆಣ್ಮಕ್ಳು ಜಾಸ್ತಿ ಸಿಕ್ಕಿದ್ದಾರೆ. ಹೆಣ್ಮಕ್ಳು ಬಗ್ಗೆ ನಂಗೆ ಯಾವಾಗ್ಲೂ ತುಂಬಾ ಗೌರವ ಇದೆ. ಯಾಕಂದ್ರೆ ನೋಡಿ, ಟಾಸ್ಕ್ ಗೆದ್ದಿರೋದಕ್ಕೆ ಅಗೇನ್ ಹೆಣ್ಮಕ್ಳೇ ಕಾರಣ. ಹೆಣ್ಮಕ್ಳೇ ಥ್ಯಾಂಕ್ಸ್ ಇವ್ರನ್ನ ಗೆಲ್ಸಿದಕ್ಕೆ. ಇದ್ರಲ್ಲೂ ಪ್ರೂವ್ ಆಗಿದೆ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ. ಇಟ್ಸ್ ಓಕೆ. ನಿಮಗ್ ಗೊತ್ತು ಯಾರು ಹಾನೆಸ್ಟ್ ಆಗಿ, ಯಾರು ಕಷ್ಟಪಟ್ಟು, ಯಾರು ನಿಯತ್ತಾಗಿ ಗೆದ್ದಿರೋದು ಅಂತ ಹೇಳಿ. ಆ ಕಮೆಂಟ್ಸ್ ಹಾಕಿ. ನೀವ್ ಯಾವಾಗ್ಲೂ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತೀರಾ. ಸೊ ಹಾಗಾಗಿ ಯಾರು ನಿಮ್ಗೆ ವಿನ್ನರ್ ಅನ್ಸುತ್ತೆ ಅವ್ರಿಗೆ ಹೇಳಿ. ಇವ್ರಿಗೆ ಗೆದ್ರು ನಮ್ಗೇನ್ ತೊಂದ್ರೆ ಇಲ್ಲ, ಯಾಕಂದ್ರೆ ಗೆಲ್ಸಿರೋದು ಒಂದು ಹುಡುಗಿ ಅನ್ನೋ ಒಂದು ನಾವು ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅದೆಲ್ಲ ಫನ್ ಪಾರ್ಟ್. ತುಂಬಾ ಖುಷಿ ಆಯ್ತು. ವಿನಯ್ ಪ್ರತಿ ಸಲ ಈ ತರ ದಿನ ಬೇರೆ ಬೇರೆ ವ್ಯಕ್ತಿಗಳನ್ನ ಭೇಟಿ ಮಾಡೋದು, ಇಟ್ ಇಸ್ ಅ ಬಿಗ್ ಟಾಸ್ಕ್. ಅಂಡ್ ರಿಯಲಿ ಐ ವಾಂಟ್ ಅಪ್ರಿಶಿಯೇಟ್ ಈ ವಿಡಿಯೋ ನೋಡ್ತಾ ಇದ್ರೆ, ಈ ವಿಡಿಯೋ ಮುಖಾಂತರ ಆಲ್ ದಿ ಬೆಸ್ಟ್ ವಿನಯ್ಗೆ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಲಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ರಿಸಲ್ಟ್ ನ, ನಿಮ್ಮ ಅನಿಸಿಕೆನ ಎರಡನ್ನೂ ಕಮೆಂಟ್ ಮಾಡಿ. ಆ ಕಮೆಂಟ್ಗಳನ್ನ ಓದೋದಕ್ಕೆ ನಾವು 4 ಜನ ಕಾಯ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಮಾಡುವಂತ ಪ್ರಯತ್ನ ಡೆಫಿನೆಟ್ಲಿ ನನ್ನ ಕಡೆಯಿಂದ ಇರುತ್ತೆ. ಹಾಗೆ ಇವರೆಲ್ಲರ ಪೇಜ್ಗಳನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲರೂ ಮಿಸ್ ಮಾಡ್ಕೋತಾರಿ. ಬಾಯ್ ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.